ಸರ್ ಧರ್ಮಸ್ಥಳದ ಬಗ್ಗೆ ಹೇಳಬೇಕು ಅಂದರೆ ಯಾವುದೇ ಅನ್ಯಾಯ ನಡೀತಾ ಇಲ್ಲ, ಇಲ್ಲಿ ಎಲ್ಲ ಸತ್ಯವಾಗಿ ನಡೀತಾ ಇದೆ. ಇವರು ಬೇಕು ಅಂತೇಳಿ ಧರ್ಮಸ್ಥಳಕ್ಕೆ ಕಾಂಗ್ರೆಸ್ ಸರ್ಕಾರದವರು ಸುಳ್ಳು ಅಪರಾಧ ಹೊರಿಸ್ಬೇಕು ಅಂತ ಮಾಡ್ತಾ ಇದ್ದಾರೆ ಸಹ. ಇದು ಕಾಂಗ್ರೆಸ್ ಸರ್ಕಾರದ ಪಿತೂರಿ ಸಹ ಇದೆಲ್ಲ. ನಮ್ಮ ಧರ್ಮಸ್ಥಳ ಪುಣ್ಯಕ್ಷೇತ್ರ ಸಹ ಇಂಥ ಕ್ಷೇತ್ರದ ಮೇಲೆ ಕೆಟ್ಟ ಹೆಸರು ತರಬೇಕು ಅನ್ನೋ ಏನೋ ಸಂಸ್ಥೆಗೆ ಸೇರಿಸ್ಕೋಬೇಕು, ಮುಜರಾಯಿ ಇಲಾಖೆಗೆ ಸೇರಿಸ್ಕೋಬೇಕು ಅಂತ ಮಾಡ್ತಾ ಇದ್ದಾರೆ. ಸುಳ್ಳು ಸವೆಲ್ಲ ಮಾಡೋಕ್ಕಾಗಲ್ಲ. ಇದು ತುಂಬ ಒಳ್ಳೆ ಧರ್ಮಸ್ಥಳ ಧರ್ಮವಾಗಿ ನಡೀತಾ ಇದೆ ಸರ್. ಆ ಥರ ಪ್ರಚಾರ ಏನಿಲ್ಲ ಸರ್. ಮೀಟ್ರ್ ಬಡ್ಡಿ ದಂಡೆ, ಮೀಟ್ರ್ ಬಡ್ಡಿ ಫೈನಾನ್ಸ್ನದ್ದು ಸರ್. ಇದು ಇಲ್ಲಿ ಮಾಡಿರ್ತಕ್ಕಂಥ ಕುತಂತ್ರ ನಮ್ಮ ಹಿಂದೂ ಸಮಾಜಕ್ಕೆ ಭಾರಿ ಅನ್ಯಾಯ. ಯಾಕೆ ಅಂತಂತಂದರೆ ಇದು ನಮ್ಮ ತಾತ ಮುತ್ತಾರ್ತಿರ ಕಾಲದಿಂದವೇ ಧರ್ಮಸ್ಥಳಕ್ಕೆ ಬರೋದು ಹೋಗೋದು, ಈ ಮೇಲೆ ಈ ಸ್ವಾಮಿ ಮೇಲೆ ಅಷ್ಟೇ ನಂಬಿಕೆ, ಪ್ರೀತಿ, ವಿಶ್ವಾಸ, ನಂಬಿಕೆ ಇದೆ. ಈ ಕಾಂಗ್ರೆಸ್, ಈ ಹಿಂದೂ ವಿರೋಧಿ ಸರ್ಕಾರ ಈ ಕಾಂಗ್ರೆಸ್ ಐತಲ್ಲ, ಇಂಥ ಸರ್ಕಾರ ನಮ್ಮ ತಾತಿರ ಕಾಲದಿಂದ ನೋಡಿರಲಿಲ್ಲ. ಅಂಥ ಭ್ರಷ್ಟ ಸರ್ಕಾರ. ಈ ಸರ್ಕಾರ ಮುಂದೆ ಏನು ಬರ್ತದೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಇವ್ರು ಮಾಡ್ತಕ್ಕಂಥ ಈ ಕುತಂತ್ರ, ಈ ಷಡ್ಯಂತ್ರ ಆ ಮಂಜುನಾಥ ಸ್ವಾಮಿಗೆ ಅರ್ಥ ಆಗಿದೆ. ಈ DKC ಆಗ್ಬೋದು, ಈ ಸಿದ್ದರಾಮಯ್ಯಂಗೆ ಆಗ್ಬೋದು, ಆ ಭಗವಂತನೇ ಬುದ್ಧಿ ಕಲಿಸ್ತಾನೆ, ಅದು ಮಂಜುನಾಥ ಸ್ವಾಮಿ ನೋಡ್ಕೊತಾನೆ ಅಂತ ನಮ್ಮ ಭಾವನೆ. ಈಗ ನೀವು ಮಂಡ್ಯದವರಲ್ವ, ಮೈಸೂರು ಹತ್ತಿರ ನಿಮಗೆ ಈ ಚಾಮುಂಡಿ ಬೆಟ್ಟದ ಬಗ್ಗೆ DK ಶಿವಕುಮಾರ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಚಾಮುಂಡಿ ಏನು ಬೆಟ್ಟ ಇದೆ ಅದು ಎಲ್ಲರ ಆಸ್ತಿ ಅಂತ, ಆದರೆ ಅದು ಜಾಸ್ತಿಯಲ್ಲಿ ಹಿಂದೂಗಳು ಪೂಜೆ ಮಾಡ್ತಾರೆ. ಸೊ ಆ ಸ್ಟೇಟ್ಮೆಂಟ್ ಬಗ್ಗೆ ಹೇಳೋದಾದ್ರೆ ಎಷ್ಟು ಸರಿ ಸರ್? ಅವ್ರು ಮಾತಾಡಿರ್ತಕ್ಕಂಥದ್ದು 100ಕ್ಕೆ 100 ಅಪರಾಧ. ಏನು ಹಿಂದೂಗಳ ಆಸ್ತಿ ಅಲ್ಲ ಇವರು ಅಂತ ಹೇಳ್ತಕ್ಕಂಥದ್ದು 100ಕ್ಕೆ 100 ಅಪರಾಧ. ಆ DKC ಅವರು ಅದು ಏನಂತ ತಿಳಿದೇನೆ ಮಾತಾಡೋರೋ ಅದು ಗೊತ್ತಿಲ್ಲ ನಮಗೆ. ಅವರು ಆ ವಿಚಾರ ತಾಯಿ ಚಾಮುಂಡಿ ಮೇಲೆ ಮಾತಾಡಿರ್ತಕ್ಕಂಥದ್ದು ಆ ಅಪರಾಧ. ಚಾಮುಂಡಮ್ಮ ಅವಳಿಗೆ ಬುದ್ಧಿ ಕಲಿಸ್ತಾರೆ ಅಂತ ನಮ್ಮ ಅಭಿಪ್ರಾಯ ಸರ್. ಓಕೆ ಸರ್, ಥ್ಯಾಂಕ್ ಯು. ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿ. ಈ ಮಂಜುನಾಥ ಸ್ವಾಮಿ ಹೆಸರು ಹೇಳ್ಕೊಂಡು ನಾವು ಒಂದು ಏನೇ ಒಂದು ಮನೆ ಕಟ್ಟೋದು ಕೆಲಸ ಆಗ್ಬೋದು, ಒಂದು ವ್ಯವಸಾಯಕ್ಕೆ ಹಾಕಿದ್ರೆ ನಮ್ಗೆ ಇವತ್ತಿನವರೆಗೂ ಅನ್ಯಾಯ ಆಗಿಲ್ಲ. ಯಾವುದ್ರಲ್ಲಿ ಈ ಚೀಟಿ ಎತ್ಕೊಂಡು ನಾವು ಮಾಡ್ತೀವಲ್ಲ, ಅನ್ಯಾಯ ಆಗಿಲ್ಲ ನಮಗೆ. ನಾವು ಚೆನ್ನಾಗಿ ಬದುಕ್ತಾ ಇದ್ದೀವಿ. ಈ ಮೀಟ್ರ್ ಬಡ್ಡಿಯವ್ರು ಏನು ಮಾಡ್ತಿರೋ ಗೊತ್ತಾ? 110 ರೂಪಾಯಿ ಬಡ್ಡಿ ಕೊಟ್ಟು ಗೆಡೆ ತೆಗೆದುಬಿಟ್ಟಿದ್ರು. ಜಮೀನೇ ಮಾರ್ಕೊಂಡಿದ್ದೀವಿ. ಇವತ್ತು ಧರ್ಮಸ್ಥಳ ಸಂಘ ಬಂದ್ಮೇಲೆ ನಾವೆಲ್ಲ ಚೆನ್ನಾಗಿದ್ದೀವಿ, ಆರೋಗ್ಯದಲ್ಲೂ ಚೆನ್ನಾಗಿದ್ದೀವಿ. ಓಕೆ ಸರ್. ಹಾಂ.